ನಮಸ್ತೆ ಫ್ರೆಂಡ್ಸ್. ಯಾವ ಸ್ಟೂಡೆಂಟ್ಸ್ ಅನ್ನುವಂತ ಒಂದು ಪವರ್ ಏನಿದೆ ಬಾಂಗ್ಲಾದೇಶದ ಬೆವರಿಳಿಸಿತ್ತು, ಅದೇ ಸ್ಟೂಡೆಂಟ್ ಪವರ್ ಇವತ್ತು ಇಡೀ ನೇಪಾಳವನ್ನ ಒಂದು ಬೆಂಕಿಯ ಮನೆಯನ್ನಾಗಿ ಮಾಡಿದೆ. ಇಂಡಿಯಾದಲ್ಲಿ ನಾವು ಜನ್ಜಿ ಜನರೇಷನ್ ಅಂದ್ರೆ ಲೇಜಿ ಜನರೇಷನ್ ಅಂತ ಏನು ಒಂದು ಟ್ಯಾಗ್ ನ ಫಿಕ್ಸ್ ಮಾಡ್ತೀವೋ, ಬಟ್ ಅದೇ ಜನ್ಜಿ ಜನರೇಷನ್ ನೇಪಾಳದ ಸರ್ಕಾರವನ್ನ ರಾಜೀನಾಮೆ ಕೊಟ್ಟು ಓಡಿ ಹೋಗೋ ತರ ಮಾಡಿದ್ದಾರೆ. ನೀವು ಕೂಡ ಎಲ್ಲಾ ಮೀಡಿಯಾಗಳಲ್ಲಿ ನೋಡ್ತಿರೋ ಹಾಗೆ, ತಿಳ್ಕೊತಿರೋ ಹಾಗೆ ಇದೊಂದು ಜಸ್ಟ್ ಸೋಷಿಯಲ್ ಮೀಡಿಯಾ ಬ್ಯಾನ್ ಇಂದ ಆಗ್ತಿರಂತ ಪ್ರೊಟೆಸ್ಟ್ ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ಇದು ನಿಮ್ಮ ತಪ್ಪು ಕಲ್ಪನೆ. ಆಕ್ಚುಯಲ್ ಆಗಿ ಈ ಪ್ರೊಟೆಸ್ಟ್ ಆಗ್ತಿರೋದು ಅಲ್ಲಿರಂತಹ ನೆಪೋಟಿಸಮ್ ಇಂದ ಮತ್ತೆ ಅಲ್ಲಿರುವಂತಹ ಕರಪ್ಷನ್ ನ ವಿರುದ್ಧವಾಗಿ. ದೇಶದ ಪ್ರೈಮ್ ಮಿನಿಸ್ಟರ್ ಗೆ ತಾನು ತಗೊಂಡಿದ್ದಂತಹ ನಿರ್ಧಾರ ಕೇವಲ ಒಂದೇ ದಿನದಲ್ಲೇ ತಾನು ರಾಜೀನಾಮೆ ಕೊಡೋ ಲೆವೆಲ್ಗೆ ಬರುತ್ತೆ ಅಂತ ಹೇಳಿ ಅನ್ಕೊಂಡಿರ್ಲಿಲ್ಲ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳಕ್ ಹೋಗೋಣ ಜನ್ಜಿಯ ಸಿವಿಲ್ ವಾರ್ ಆಫ್ ನೇಪಾಳ. ನೇಪಾಳದಲ್ಲಿ ಒಂದು ಹೊಸ ಸಂವಿಧಾನವನ್ನ ಸೃಷ್ಟಿ ಮಾಡಿಕೊಂಡು ಅವ್ರ ದೇಶನ ಅವ್ರು ನಡ್ಸಕ್ ಸ್ಟಾರ್ಟ್ ಮಾಡಿ ಸುಮಾರು 10 ವರ್ಷಗಳಾಗಿತ್ತು. ಈ 10 ವರ್ಷದಲ್ಲಿ 8 ಸಾರಿ ಅಲ್ಲಿರುವಂತಹ ಸರ್ಕಾರ ಬಿದ್ದು ಮತ್ತೆ ಬೇರೆ ಬೇರೆ ಸರ್ಕಾರಗಳು ಆಡಳಿತಕ್ಕೆ ಬಂದಿದ್ದಾವೆ. ಯಾವ ಒಂದು ಸರ್ಕಾರನೂ ಕೂಡ ತಮ್ಮ ಪೂರ್ಣಾವಧಿ 5 ವರ್ಷದ ಸರ್ಕಾರ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿರ್ಲಿಲ್ಲ. 10 ವರ್ಷದಲ್ಲಿ ಒಬ್ಬರ ಮೇಲೆ ಒಬ್ರು ಕೈ ತೋರಿಸ್ಕೊಂಡು ಬೇರೆ ಬೇರೆ ಸರ್ಕಾರಗಳು ಬಂದಿದ್ರು ಕೂಡ ಅಲ್ಲಿ ಯಾವುದೇ ತರನಾದಂತಹ ಡೆವಲಪ್ಮೆಂಟ್ ಆಗ್ಲಿ, ಎಜುಕೇಶನ್ ಆಗ್ಲಿ, ಮತ್ತೆ ಎಂಪ್ಲಾಯ್ಮೆಂಟ್ ಆಗ್ಲಿ ಯಾವ್ದ್ರಲ್ಲೂ ಕೂಡ ಒಂದು ಡೆವಲಪ್ಮೆಂಟ್ ಅನ್ನೋದು ಇರ್ಲಿಲ್ಲ. ನೇಪಾಳಿಗಳಿಗೆ ಕೆಲಸ ಅಂತ ಬಂದಾಗ ಸುಮಾರು 3 ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ 70 ಲಕ್ಷ ಜನಸಂಖ್ಯೆ ದೇಶದ ಹೊರಗಡೆನೆ ಕೆಲಸ ಮಾಡ್ತಾ ಇದಾರೆ. ಅದರಲ್ಲಿ ಹೆಚ್ಚಾನೆಚ್ಚು ಇಂಡಿಯಾದಲ್ಲೇ ಇರ್ತಾರೆ. ಇಂಡಿಯಾದಲ್ಲಿ ಇವ್ರು ಬಂದ್ರು ಕೆಲಸ ಮಾಡ್ತಿರೋಂಥದ್ದು ಏನಿದೆ ತುಂಬಾ ಲೋ ಲೆವೆಲ್ ಲೇಬರ್ ಕಾಸ್ಟ್ ಲೆವೆಲ್ ಅಲ್ಲಿ ಇವರು ಕೆಲಸ ಮಾಡ್ತಿರ್ತಾರೆ. ಬಿಟ್ರೆ ಯಾವುದೇ ದೊಡ್ಡ ಹಂತದ ಜಾಬ್ ಗಳಾಗ್ಲಿ ಇವ್ರಿಗೆ ಇಲ್ಲೂ ಕೂಡ ಸಿಗೋದು ಕಷ್ಟ ಇರುತ್ತೆ. ಸೊ ಈ ತರದ ಸಂದರ್ಭದಲ್ಲಿ ಅಲ್ಲಿರಂತಹ ಪ್ರೈಮ್ ಮಿನಿಸ್ಟರ್ KP ಶರ್ಮಾ ಓಲಿ ಅವರ ಸರ್ಕಾರ ಏನಿದೆ, ಇವರ ಸರ್ಕಾರ ಕರಪ್ಷನ್ ನಲ್ಲಿ ಅತ್ಯಂತ ಪೀಕ್ ಲೆವೆಲ್ ನಲ್ಲಿ ಇರುವಂತ ಒಂದು ಸರ್ಕಾರ. ಮತ್ತೆ ಜನರ ಜೊತೆಗೆ ಯಾವುದೇ ತರನಾದಂತ ಕನೆಕ್ಷನ್ ನ ಈ ಸರ್ಕಾರ ಉಳಿಸ್ಕೊಂಡಿರಲ್ಲ. ಪೊಲಿಟಿಕಲ್ ಲೀಡರ್ಸ್ ಏನಿದ್ದಾರೆ ಅವರು ಒಂದು ಸಮೃದ್ಧಿಯಾದಂತ ಲೈಫ್ ಸ್ಟೈಲ್ ನ ಲೀಡ್ ಮಾಡ್ತಾ ಇದ್ದಾರೆ. ಅವ್ರ ಮಕ್ಕಳೆಲ್ಲರೂ ಕೂಡ ಫಾರಿನ್ ನಲ್ಲಿ ಹೋಗಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದಾರೆ. ಬಟ್ ಲೋಕಲ್ ನೇಪಾಳಿ ಸಿಟಿಸನ್ಸ್ ಏನಿದ್ದಾರೆ ಅವ್ರಿಗೆ ಯಾವುದೇ ತರನಾದಂತ ಇಂಪ್ರೂವ್ಮೆಂಟ್ ಅನ್ನೋದು ಇಲ್ಲಿ ಕಾಣಿಸ್ತಾ ಇಲ್ಲ. ಇದೆಲ್ಲದನ್ನು ಅಬ್ಸರ್ವ್ ಮಾಡ್ತಿದ್ದಂತಹ ನೇಪಾಳದ ಸ್ಟೂಡೆಂಟ್ಸ್ ಏನಿದ್ದಾರೆ ಮತ್ತೆ ಈ ಜೆನ್ಜಿ ಅಂತ ಏನ್ ಕರಿತೀವಿ ಅಂದ್ರೆ ಸುಮಾರು 1997ರ ನಂತರ ಹುಟ್ಟಿರುವಂತಹ ಮಕ್ಕಳೇನಿದ್ದಾರೆ, ಸೊ ಇವ್ರೆಲ್ಲರೂ ಕೂಡ ಅದನ್ನ ಅಬ್ಸರ್ವ್ ಮಾಡೋದಷ್ಟೇ ಅಲ್ಲದೇನೆ ಆ ಎಲ್ಲಾ ವಿಷಯಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಧ್ವನಿ ಕೂಡ ಎತ್ತುತ್ತಾ ಇದ್ರು. ರಾಜಕಾರಣಿಗಳ ಮಕ್ಕಳು ಹಾಕ್ತಿದ್ದಂತಹ ಬಟ್ಟೆ, ಲಕ್ಷಾಂತರ ರೂಪಾಯಿ ಬಟ್ಟೆಗಳಾಗಿರ್ಬೋದು, ಮತ್ತೆ ರಾಜಕಾರಣಿಗಳು ಹಾಕ್ತಿದ್ದಂತಹ ಅವರ ಲೈಫ್ ಸ್ಟೈಲ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಕೊಳ್ತಿರೋದನ್ನ ಇವ್ರಿಗೆ ಇಷ್ಟೊಂದು ದುಡ್ಡು ಎಲ್ಲಿ ಬರ್ತಿದೆ, ಲಕ್ಷಾಂತರ ರೂಪಾಯಿ ವಾಚ್ಗಳು, ಲಕ್ಷಾಂತರ ರೂಪಾಯಿ ಶೂಗಳು, ಸೊ ಎಲ್ಲದೂ ಕೂಡ ನಮ್ಗೆ ಜನರಿಗೆ ಮಾಡಬೇಕಾದಂತಹ ಸವಲತ್ತುಗಳ ದುಡ್ಡುಗಳನ್ನ ಕರಪ್ಷನ್ ಅಲ್ಲಿ ತಗೊಂಡು ಅದರಲ್ಲಿ ಒಂದು ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಜನರ ಆಕ್ರೋಶ ಆಗಿತ್ತು. ಸೊ ಇದೆಲ್ಲದನ್ನು ಮುಂದೆ ಇಟ್ಕೊಂಡು ಅಲ್ಲಿರಂತ ಜನ್ಜೀಸ್ ಏನ್ ಮಾಡ್ತಾ ಇದ್ರು, #ನೆಪೋಕಿಡ್ ಮತ್ತೆ #ನೆಪೋಬೇಬೀಸ್ ಅಂತ ಹೇಳಿ ಕೆಲವೊಂದಿಷ್ಟು ಹ್ಯಾಶ್ಟ್ಯಾಗ್ ಗಳನ್ನ ಟ್ರೆಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಈ ಟಿಕ್ಟಾಕ್ ವಿಡಿಯೋಗಳ ಮೂಲಕ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ಸ್ ಗಳ ಮೂಲಕ ಆಗಿರ್ಬೋದು ತುಂಬಾನೇ ಕ್ರಿಟಿಸೈಸ್ ಮಾಡ್ತಾ ಇದ್ರು. ರೀಲ್ ಗಳನ್ನ ಮಾಡಿ ಗೋರ್ಮೆಂಟ್ ನ ತುಂಬಾ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲದನ್ನು ಅಬ್ಸರ್ವ್ ಮಾಡ್ತಿದ್ದಂತಹ ಗೋರ್ಮೆಂಟ್ ಏನಿದೆ ಅದನ್ನ ಹೆಂಗಾದ್ರೂ ಮಾಡಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನಿಮ್ಗೆ ಗೊತ್ತಿದೆ, ಯಾವಾಗ್ಲೂ ಒಂದು ಗೋರ್ಮೆಂಟ್ ನ ಪ್ರಶ್ನೆ ಮಾಡ್ತಿದ್ದಾಗ ಎಲ್ಲಾ ದೇಶದಲ್ಲೂ ಕೂಡ ಆ ಗೋರ್ಮೆಂಟ್ ಜನರಿಗೆ ಇರುವಂತ ಒಪಿನಿಯನ್ ಏನಾದ್ರೂ ಕೆಟ್ಟದಾಗಿದೆ ಅಂದ್ರೆ ಆದಷ್ಟು ಅವ್ರನ್ನ ಹತ್ತಿಕ್ಕುವಂತ ಕೆಲಸ ಎಲ್ಲಾ ದೇಶಗಳಲ್ಲೂ ಆಗುತ್ತೆ. ಆದ್ರೆ ನೇಪಾಳ ಏನ್ ಮಾಡುತ್ತೆ, ಇದನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಡಿಸಿಷನ್ ತಗೋಬೇಕು ಅನ್ನೋದು ಯೋಚನೆ ಮಾಡ್ತಾರೆ. ಸ್ವಲ್ಪ ದಿನಗಳ ಹಿಂದೆ ಇದೇ ತರನಾದಂತ ಒಂದು ಕೇಸು ನೇಪಾಳನ ಕೋರ್ಟ್ ನಲ್ಲಿ ಬಂದಾಗ ಕೋರ್ಟ್ ಹೇಳುತ್ತೆ ಏನಂತ, ಎಲ್ಲಾ ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ ಕಂಪನಿಗಳೇನಿದ್ದಾವೆ ಅವರೆಲ್ಲರೂ ಕೂಡ ನೇಪಾಳದಲ್ಲಿ ರಿಜಿಸ್ಟರ್ ಆಗಿರ್ಬೇಕು, ಇದನ್ನ ಮ್ಯಾಂಡೇಟರಿ ಆಗಿ ಗೋರ್ಮೆಂಟ್ ಫಾಲೋ ಮಾಡಬೇಕು ಅಂತ ಹೇಳಿ. ಯಾವಾಗ ಕೋರ್ಟ್ ಕಡೆಯಿಂದ ಅವ್ರಿಗೆ ಇದೊಂದು ಆಪ್ಷನ್ ಸಿಗುತ್ತೆ, ಸೊ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅವ್ರು ಅನ್ಕೊಂಡಿದ್ದಂತಹ ಒಂದು ಕೆಲಸನ ಮಾಡ್ಲಿಕ್ಕೆ. ಈ ಕೋರ್ಟ್ ಆರ್ಡರ್ ನ ಮುಂದೆ ಇಟ್ಕೊಂಡು ಅಲ್ಲಿರುವಂತಹ ಪ್ರೈಮ್ ಮಿನಿಸ್ಟರ್ KP ಶರ್ಮಾ ಗೋರ್ಮೆಂಟ್ ಏನಿದೆ ಸುಮಾರು 23 ಆಪ್ ಗಳಿಗೆ ನೋಟಿಸ್ ಕೊಡ್ತಾರೆ. ಏನಂತ, 7 ದಿನದ ಒಳಗಡೆಗೆ ನೀವೇನಾದ್ರೂ ನಮ್ಮ ದೇಶದಲ್ಲಿ ರಿಜಿಸ್ಟರ್ ಆಗಿ ಒಬ್ಬ ಸಪರೇಟ್ ಎಂಪ್ಲಾಯಿನ ನೀವು ಪ್ರೊವೈಡ್ ಮಾಡ್ಲಿಲ್ಲ ಅಂದ್ರೆ ನಾವು ನಿಮ್ಮನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಈ ಎಲ್ಲಾ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ ಏನಿದಾವೆ ಎಲ್ಲವನ್ನೂ ಕೂಡ ಅಮೆರಿಕದ್ದೇ ಮೋಸ್ಟ್ ಆಫ್ ದ ಕಂಪನಿಗಳಾಗಿರೋದ್ರಿಂದಾಗಿ ಈ ಒಂದು ಸಣ್ಣ ದೇಶದ ರೂಲ್ಸ್ ನ ನಾವೇನಕ್ಕೆ ಫಾಲೋ ಮಾಡೋಣ ಅಂತ ಹೇಳಿ ಅವ್ರೆಲ್ಲದನ್ನು ಕೂಡ ಇಗ್ನೋರ್ ಮಾಡ್ತಾ ಬರ್ತಾರೆ. ಒಂದು ಕಡೆಯಿಂದ ಅಲ್ಲಿದ್ದಂತಹ ಜನರು ಆನ್ಲೈನ್ ನಲ್ಲಿ ರೀಲ್ಸ್ ಮೂಲಕ ಹ್ಯಾಶ್ಟ್ಯಾಗ್ ಗಳ ಮೂಲಕ ಗೌರ್ಮೆಂಟ್ ಮೇಲೆ ಪ್ರಹಾರ ಮಾಡ್ತಾ ಇದ್ರೆ,
ಇನ್ನೊಂದು ಕಡೆಗೆ ಈ ಒಂದು ಬೇರೆ ದೇಶದ ಕಂಪನಿಗಳು ಬೇಗ ರಿಜಿಸ್ಟರ್ ಕೂಡ ಮಾಡ್ಕೋತಾ ಇರಲಿಲ್ಲ. ಇದನ್ನ ಅಡ್ವಾಂಟೇಜ್ ಇಟ್ಕೊಂಡಂತಹ ಸರ್ಕಾರ ಎಲ್ಲಾ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಕೂಡ ಬ್ಯಾನ್ ಮಾಡುತ್ತೆ. ಸೊ ಇದೆಲ್ಲದನ್ನು ಕೂಡ ಕ್ಲೋಸ್ಲಿ ಮಾನಿಟರ್ ಮಾಡ್ತಿದ್ದಂತಹ ಅಲ್ಲಿನ ಒಂದು ಫೇಮಸ್ NGO ಏನ್ ಮಾಡ್ತಾರೆ, ಸೊ ಇದೆಲ್ಲದರ ವಿರುದ್ಧವಾಗಿ ಕಾಠ್ಮಂಡುನಲ್ಲಿ ಒಂದು ಪ್ರೊಟೆಸ್ಟ್ ಗೆ ಪರ್ಮಿಷನ್ ನ ತಗೋತಾರೆ. ಆ ಸಂದರ್ಭದಲ್ಲಿ ಟಿಕ್ ಟಾಕ್ ಇನ್ನು ಬ್ಯಾನ್ ಆಗಿರ್ಲಿಲ್ಲ. ಟಿಕ್ ಟಾಕ್ ಜೊತೆಗೇನೆ ಬೇರೆ ಬೇರೆ ಅಪ್ಲಿಕೇಶನ್ ಗಳಲ್ಲಿ ಅವರು ಜನರಿಗೆ ಮೆಸೇಜ್ ಗಳನ್ನ ಸಪ್ಲೈ ಮಾಡ್ತಾರೆ. ಮಂಡೇ ಮಾರ್ನಿಂಗ್ 9 ಗಂಟೆಗೆ ಪ್ರೊಟೆಸ್ಟ್ ಮಾಡ್ತೀವಿ, ಸೊ ಅದರಲ್ಲಿ ನಿಮಗೆ ಬೇಕಾಗುವಂತಹ ಬ್ಯಾನರ್ಸ್ ಆಗಿರ್ಬೋದು, ಪ್ರೊಟೆಸ್ಟ್ ಬೋರ್ಡ್ ಆಗಿರ್ಬೋದು, ಊಟದ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು, ನಾವು ಟೇಕ್ ಕೇರ್ ಮಾಡ್ತೀವಿ, ಎಲ್ಲರೂ ಕೂಡ ಕಾಠ್ಮಂಡುಗೆ ಬಂದು ಸೇರ್ಕೋಬೇಕು ಅಂತ ಹೇಳಿ. ಸುಮಾರು 9 ಗಂಟೆ ಅಷ್ಟೊತ್ತಿಗೆ ಸೋಮವಾರ ಬೆಳಿಗ್ಗೆ ಎಲ್ಲ ನೋಡಿದ್ರು ಕೂಡ ಕಾಠ್ಮಂಡು ಸಿಟಿನಲ್ಲಿ ನಿಮ್ಗೆ ಸ್ಟೂಡೆಂಟ್ಸ್ ಗಳೇ ಕಾಣಿಸ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಜನರು ಸೇರ್ಕೊಂಡು ಇದೊಂದು ಶಾಂತಿಯುತವಾದಂತಹ ಪ್ರೊಟೆಸ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಇನ್ ದ ಮಿಡಲ್ ಆಫ್ ದ ಟೈಮ್ ನಲ್ಲಿ ಪೊಲೀಸ್ ಕಡೆಯಿಂದ ಜನರ ಮೇಲೆ ಲಾಠಿ ಚಾರ್ಜ್ ಅಂತ ಸ್ಟಾರ್ಟ್ ಆಗಿದ್ದು, ಅವ್ರ ಮೇಲೆ ಟಿಯರ್ ಗ್ಯಾಸ್ ಆಗಿರ್ಬೋದು, ರಬ್ಬರ್ ಬುಲೆಟ್ಸ್ ಆಗಿರ್ಬೋದು, ಈ ತರದ ಎಲ್ಲಾ ಪ್ರಹಾರಗಳನ್ನು ಮಾಡಿ ಕೊನೆಗೆ ಕಂಡಲ್ಲಿ ಗುಂಡಿಟ್ಟು ಹೊಡೆಯೋ ತರನು ಕೂಡ ಅವ್ರನ್ನ ಮಾಡ್ತಾರೆ. ಪೊಲೀಸರು ಮಾಡಿದಂತ ಶೂಟ್ ಅಲ್ಲಿ ಸುಮಾರು 20 ಜನ ಸತ್ತಿದ್ದಾರೆ ಅನ್ನೋಂಥದ್ದು ಎಷ್ಟು ಬೇಗ ಅಲ್ಲಿದ್ದಂತ ಜನರಲ್ ಸ್ಪ್ರೆಡ್ ಆಗುತ್ತೆ. ಜನರ ಆಕ್ರೋಶ ಮುಗಿಲ್ ಮುಟ್ಟಿರುತ್ತೆ. ಮತ್ತೆ ಅವ್ರನ್ನ ಇನ್ನೂ ಸಿಟ್ಟು ಎಬ್ಸ್ಲಿಕ್ಕೆ ಕಾರಣ ಆಗಿದ್ದೇನಂದ್ರೆ, ಆ ಸತ್ತಿರೋ 20 ಜನರಲ್ಲಿ ಒಬ್ಬ 12 ವರ್ಷದ ಹುಡುಗ ಕೂಡ ಇದ್ದ. ಸೊ ಈ ಎಲ್ಲಾ ಕಾರಣಗಳಿಂದ ಸಿಟ್ಟಾದಂತ ಜನರು ಅಲ್ಲಿದ್ದಂತಹ ಪೊಲೀಸರನ್ನು ಕೂಡ ಬಿಡಲ್ಲ, ಪೊಲೀಸರನ್ನು ಕೂಡ ಹಿಡಿದು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹತ್ತಿರದಲ್ಲಿದ್ದಂತ MLA MP-ಗಳೇನಿದ್ದಾರೆ ಅವ್ರ ಮನೆಗಳಿಗೆ ಹೋಗಿ ಅವ್ರ ಮನೆಗಳನ್ನೆಲ್ಲ ಧ್ವಂಸ ಮಾಡಿ ಅಲ್ಲಿ ಅವ್ರನ್ನ ಸಿಕ್ಕವ್ರನ್ನ, ಎಷ್ಟು ಜನ MLA-ಗಳನ್ನು ಕೂಡ ಸಿಕ್ಕವ್ರನ್ನ ಅವ್ರನ್ನೂ ಕೂಡ ಹೊಡೆದಿದ್ದಾರೆ. ಯಾವಾಗ ಜನರನ್ನ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂತ ಗೊತ್ತಾಗುತ್ತೋ ಸಂಜೆ ಎಷ್ಟೊತ್ತರೊಳಗಡೆನೆ ಇಲ್ಲ ನಾವು ಹಾಕಿರೋಂತ ಬ್ಯಾನ್ ನ ರಿಟರ್ನ್ ತಗೋತೀವಿ ಅಂತ ಹೇಳಿ ಗೋರ್ಮೆಂಟ್ ಆ ಬ್ಯಾನ್ ನ ರಿಟರ್ನ್ ತಗೊಳ್ಳೋದಷ್ಟೇ ಅಲ್ದೇನೆ ಹೋಮ್ ಮಿನಿಸ್ಟರ್ ರೆಸಿಗ್ನೇಷನ್ ಕೂಡ ಕೊಡ್ತಾರೆ. ಬಟ್ ಅಷ್ಟೊತ್ತಿಗೆ ಆಲ್ರೆಡಿ ತುಂಬಾ ಲೇಟ್ ಆಗಿತ್ತು. ಈ ಪ್ರೊಟೆಸ್ಟ್ ಮಾಡ್ತಿರೋ ಜನರೇನಿದ್ದಾರೆ ಇವರೆಲ್ಲರೂ ಕೂಡ ಇಲ್ಲ ಹೋಮ್ ಮಿನಿಸ್ಟರ್ ರೆಸಿಗ್ನೇಷನ್ ಕೊಟ್ರೆ ಆಗಲ್ಲ, ನಮ್ಗೆ ಪ್ರೈಮ್ ಮಿನಿಸ್ಟರ್ ರೆಸಿಗ್ನೇಷನ್ ಕೊಡ್ಲೇಬೇಕು ಅಂದಾಗ KP ಶರ್ಮಾ ಅವರು ರೆಸಿಗ್ನೇಷನ್ ಕೊಡಕ್ಕೆ ಆ ಮೂವ್ಮೆಂಟ್ ಒಪ್ಕೊಳ್ಳಲ್ಲ. ಈ ಒಂದು ಅದಾದ್ಮೇಲೆ ಮಿಲಿಟರಿ ಕೂಡ ಇನ್ವಾಲ್ವ್ ಆಗುತ್ತೆ. ಬಟ್ ಈ ಜಂಜಿ ಜನರೇಷನ್ ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಆದಾಗ ಯಾರು ಆ ಒಂದು ಸೋಷಿಯಲ್ ಮೀಡಿಯಾ ಬ್ಯಾನ್ ನ ವಿರೋಧಿಸಿದ್ರಲ್ವಾ ರಾಜಕಾರಣಿಗಳು, ಅವರು ಸರ್ಕಾರಕ್ಕೆ ಬರಲಿ ಅನ್ನೋಂಥದ್ದು ಇವ್ರ ಉದ್ದೇಶ. ಅದರಲ್ಲಿ ಮುಖ್ಯವಾಗಿ ಕೇಳಿ ಬರೋಂತ ಹೆಸರು ಯಾವುದು ಅಂದ್ರೆ ಅಲ್ಲಿರಂತ ಪೊಲಿಟಿಷಿಯನ್ ಬಾಲನ್ ಶಾ ಅವರು. ಇನ್ನ ಈ ನೇಪಾಳದಲ್ಲಿ ಆಗ್ತಿರಂತ ಈ ಒಂದು ಘಟನೆಯಿಂದ ಇಂಡಿಯಾ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂದ್ರೆ, ನೋಡಿ ನಾವು ಇಂಡಿಯಾ ಮತ್ತೆ ನೇಪಾಳ ಮಧ್ಯದಲ್ಲಿ ಯಾವುದೇ ತರನಾದಂತಹ ಸ್ಟ್ರಿಕ್ಟ್ ಬಾರ್ಡರ್ ರೂಲ್ಸ್ ಅನ್ನೋ ತರ ಏನಿಲ್ಲ. ತುಂಬಾ ಫ್ರೆಂಡ್ಲಿ ಬಾರ್ಡರ್ ನ ನಾವು ಅವ್ರ ಜೊತೆಗೆ ಹೊಂದಿದೀವಿ. ಈಸಿಯಾಗಿ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ತುಂಬಾ ಜನ ಓಡಾಡ್ತಾರೆ. ಸೊ ನೀವು ಎಷ್ಟೋ ಹಳೆ ನ್ಯೂಸ್ ಗಳಲ್ಲಿ ಕೇಳಿರ್ಬೋದು, ಪಾಕಿಸ್ತಾನದಿಂದ ನುಸುಳುಕೋರರು ಏನ್ ಬಂದಿದ್ದಾರೆ, ಅವರು ಪಾಕಿಸ್ತಾನದಿಂದ ದುಬೈ ಹೋಗಿ ದುಬೈಯಿಂದ ನೇಪಾಳ ಬಂದು ನೇಪಾಳದಿಂದ ಇಂಡಿಯಾಗೆ ಎಂಟರ್ ಆಗ್ತಾರೆ. ಪಾಕಿಸ್ತಾನದಿಂದ ಡೈರೆಕ್ಟ್ ಪಂಜಾಬ್ ಮೇಲೆ ಬರ್ಬೋದು. ಅದಕ್ಕಿಂತ ಹೆಚ್ಚಾಗಿ ಬರೋಂತ ನುಸುಳುಕೋರರು ಬರೋದೇ ನಮ್ಗೆ ನೇಪಾಳದಿಂದ. ಅಂಡ್ ಈಗ ನಮ್ಮ ಟೂರಿಸಂ ಡಿಪಾರ್ಟ್ಮೆಂಟ್ ಅಂತ ಬಂದಾಗ ಈಗ ಕಾಶ್ಮೀರಕ್ಕೆ ಆಲ್ರೆಡಿ ಪಹಲ್ಗಾಮ್ ಅಟ್ಯಾಕ್ ಆದ್ಮೇಲೆ ತುಂಬಾ ಜನ ಹೋಗೋದನ್ನ ಕಡಿಮೆ ಮಾಡಿದೀವಿ. ಪಕ್ಕದಲ್ಲಿ ನೇಪಾಳಲ್ಲಿ ಈ ತರ ಇರೋದ್ರಿಂದಾಗಿ ಆ ಕಡೆಗೆ ಟೂರಿಸಂ ಅನ್ನೋದು ಕೂಡ ಸ್ವಲ್ಪ ನಮಗೆ ಕಡಿಮೆ ಆಗುತ್ತೆ. ಕಮ್ಯುನಿಸ್ಟ್ ಪಾರ್ಟಿಯ ಪಾಲೋವರ್ ಮತ್ತೆ ಮಾಜಿ ನಕ್ಸಲ್ ಆಗಿರುವಂತಹ ಈ KP ಶರ್ಮಾ ಓಲಿ ಅಲ್ಲಿಂದ ರಾಜೀನಾಮೆ ಕೊಟ್ಟು ನೇಪಾಳದಿಂದ ಒಂದು ಮಿಲಿಟರಿ ಬೇಸ್ ಹೋಗಿ ಅಡ್ಕೊಂಡು ಅಲ್ಲಿ ಕೂತಿದ್ದಾರೆ. ಅಲ್ಲಿಂದ ತಮ್ಮ ಪಾರ್ಟಿಗೆ ಒಂದು ಪತ್ರ ಬರೆದು ಕಳಿಸಿದ್ದಾರೆ. ಸೊ ಆ ಪತ್ರದಲ್ಲಿ ಅವರು ಡೈರೆಕ್ಟ್ ಆಗಿ ಎಲ್ಲಾ ಅಪ್ಡೇಟ್ಗೂ ಕೂಡ ಕಾರಣ ಇಂಡಿಯಾ ಅಂತೇಳಿ ರೆಸ್ಪಾನ್ಸಿಬಿಲಿಟಿನ ಇಂಡಿಯಾ ಮೇಲೆ ಹಾಕಿದ್ದಾರೆ. ಸ್ವಲ್ಪ ದಿನಗಳ ಹಿಂದೆ ನಾನು ರಾಮ ಮಂದಿರ ಉದ್ಘಾಟನೆ ಆದಾಗ ರಾಮ ಮಂದಿರನ ನಾವು ನೇಪಾಳದಲ್ಲಿ ಕಟ್ಟಬೇಕಾಗಿತ್ತು, ಯಾಕಂದ್ರೆ ರಾಮ ನೇಪಾಳದಲ್ಲಿ ಹುಟ್ಟಿದಾನೆ ಅಂತ ಹೇಳಿ ನಾನು ಒಪಿನಿಯನ್ ಹೇಳಿದ್ದೆ. ಸೊ ಇದರಿಂದ ಇಂಡಿಯಾ ಸರ್ಕಾರ ಏನಿದೆ, BJP ಸರ್ಕಾರ ಏನಿದೆ, ಅವರು ನಮ್ಮ ದೇಶದಲ್ಲಿ ಈ ಒಂದು ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಆಗಿದ್ದಾರೆ ಅಂತ ಹೇಳಿ ಅದರಲ್ಲೂ ಮೆನ್ಷನ್ ಮಾಡಿದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ಈ ಜಂಜಿ ಪ್ರೊಟೆಸ್ಟ್ ಅನ್ನೋದು MLA MP-ಗಳ ಮನೆಗೆ ಬೆಂಕಿ ಹಚ್ಚೋದ್ರಿಂದ ಹಿಡಿದು ಸಿಟಿಯ ಹೊರಗಡೆ ಇದ್ದಂತಹ ಪ್ರಿಸನ್ ಗಳನ್ನು ಕೂಡ ಬಿಟ್ಟಿಲ್ಲ. ಅಲ್ಲಿದ್ದಂತಹ ಪ್ರಿಸನ್ ಗಳಿಗೆ ಬೆಂಕಿ ಹಚ್ಚಿ ಅಲ್ಲಿರಂತಹ ಕೈದಿಗಳು ಕೂಡ ತಪ್ಪಿಸ್ಕೊಂಡಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಸುಮಾರು 900 ಕೈದಿಗಳು ಆ ಒಂದು ಜೈಲ್ಗಳಿಂದ ತಪ್ಪಿಸ್ಕೊಂಡಿದ್ದಾರೆ ಅನ್ನೋಂಥದ್ದನ್ನು ಕೂಡ ನ್ಯಾಷನಲ್ ಮೀಡಿಯಾಗಳಲ್ಲಿ ನಾವು ನೋಡ್ತಾ ಇದೀವಿ. ಈ ಕರಪ್ಷನ್ ಅಂತ ಬಂದಾಗ ಯಾರ ಹೆಸರು ಮುಂಚೂಣಿನಲ್ಲಿ ಬರ್ತಾ ಇತ್ತು ಆ MLA MP-ಗಳ ಮನೆಗೆ ನುಗ್ಗಿ ಅವ್ರನ್ನೆಲ್ಲರನ್ನು ಕೂಡ ಹೊಡೆದು ಆ ಮನೆಗಳಿಂದ ಹೊರಗಡೆ ರೋಡ್ಗೆಲ್ಲ ತಗೊಂಡ್ಬಂದು ಹೊಡಿತಾ ಇದ್ದಾರೆ. ಸೊ ಇದರಿಂದಾಗಿ ಎಷ್ಟೋ ಜನ MLA MP-ಗಳನ್ನ
ಏರ್ ಲಿಫ್ಟ್ ಮಾಡ್ಲಾಗ್ತಿದೆ. ಕೆಪಿ ಶರ್ಮಾ ಓಲಿ ಚೈನಾದಿಂದ ತುಂಬಾ ಪ್ರಭಾವಿತರಾಗಿದ್ದಾರೆ. ಮತ್ತೆ ಅವ್ರ ಹಿಂದೆನೂ ಕೂಡ ಅವ್ರು ಕೊಟ್ಟಿರಂತ ಎಷ್ಟೋ ಸ್ಟೇಟ್ಮೆಂಟ್ಗಳು ಚೈನಾದ ಪರವಾಗೇ ಇರುತ್ತೆ. ಅವರು ಕೂಡ ಒಂದು ಕಮ್ಯುನಿಸ್ಟ್ ಸಪೋರ್ಟರ್ ಆಗಿರೋದ್ರಿಂದಾಗಿ ಇವರ ಫಸ್ಟ್ ಡೌಟ್ ಏನಿದೆ, ದೇಶದಲ್ಲಿ ಏನೇ ಆದ್ರೂ ಕೂಡ ಅದ್ರ ರೆಸ್ಪಾನ್ಸಿಬಿಲಿಟಿನ ಇಂಡಿಯಾ ಮೇಲೆನೆ ಹಾಕ್ತಾರೆ. ಮತ್ತೆ ಈ ಜನ್ಜಿ ಪ್ರೊಟೆಸ್ಟರ್ಸ್ ಏನಿದ್ದಾರೆ, ಇವ್ರಿಗೆ ಅಲ್ಲಿರಂತಹ ಮೀಡಿಯಾದವರು ಹೋಗಿ ಯಾರು ನಿಮ್ಮ ನೆಕ್ಸ್ಟ್ ಲೀಡರ್ ಆಗಿರ್ಬೇಕು ಅಂತ ಕೇಳಿದಾಗ ನಮ್ಗೆ ಭಾರತದ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ತರನಾದಂತಹ ಲೀಡರ್ ಬೇಕು ಅಂತ ಹೇಳಿರಂತ ವಿಡಿಯೋಗಳು ಇಂಡಿಯಾನಲ್ಲಿ ತುಂಬಾ ವೈರಲ್ ಆಗ್ತಾ ಇದಾವೆ. जब केपी शर्मा ओली भाग गए हैं यहाँ से, आपको क्या लगता है किस तरीके का नेता यहाँ पर होना चाहिए? मोदी जैसा यहाँ पे होना चाहिए. वो इंडिया का मोदी है ना, मोदी जैसा सरकार होता तो यहाँ पे पूरा थोड़ा. ಮತ್ತೆ ಈ ಬ್ಯಾನ್ ನ ಏನ್ ವಿರೋಧಿಸ್ತಿದ್ದಾರೆ ಅಲ್ಲಿದ್ದಂತಹ ಪೊಲಿಟಿಕಲ್ ಲೀಡರ್ಸ್ ಕೂಡ ಒಂದೇ ಸರಿಗೆನೆ ಪ್ರೋ ಮೋದಿ ಆಗಿ, ಅಂದ್ರೆ ಮೋದಿ ಅವರ ಪರವಾಗಿ ಹೇಳ್ತಿರಂತಹ ಸ್ಟೇಟ್ಮೆಂಟ್ಗಳು ತುಂಬಾನೇ ಕೇಳಿ ಬರ್ತಿದೆ. ಪಾರ್ಲಿಮೆಂಟ್ಗೆ ಬೆಂಕಿ ಹಚ್ಚಿರುವಂತದ್ದು, ಸಾರ್ವಜನಿಕ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡಿದಂಥದ್ದು, ಮತ್ತೆ ಮಿಲಿಟರಿ ಅವ್ರ ಮೇಲೆ, ಪೊಲೀಸರ ಮೇಲೆ ಹೊಡೆದು ಅವ್ರನ್ನ ಹೊರಗಡೆ ಹಾಕಿದ್ದು, ಈ ಎಲ್ಲದರ ನ್ಯೂಸ್ಗಳ ಮಧ್ಯದಲ್ಲೂ ಕೂಡ ರಾಜೀನಾಮೆ ಕೊಟ್ಟ ಮೇಲೆ ಜಂಜಿಗಳ ಕೋಪ ಸ್ವಲ್ಪ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ. ಯಾಕೆ ಅಂದ್ರೆ ತಮ್ಮ ಸರ್ಕಾರದ ಆಸ್ತಿಗಳೇನಿದಾವೆ ಅವು ಎಲ್ಲವನ್ನು ಕೂಡ ಏನ್ ಅವರಿಂದ ಡ್ಯಾಮೇಜ್ ಆಗಿತ್ತು ಅದನ್ನ ಅವ್ರು ಸರಿ ಮಾಡ್ತಾ ಇದ್ದಾರೆ. ಅದನ್ನ ಪೇಂಟ್ ಮಾಡೋದಾಗಿರ್ಬೋದು, ರೋಡ್ಗಳನ್ನ ಕ್ಲೀನ್ ಮಾಡೋದಾಗಿರ್ಬೋದು, ಈ ತರ ಇನಿಷಿಯೇಟಿವ್ ತಗೊಂಡು ತಾವೇ ಒಂದೊಂದು ಗುಂಪುಗಳನ್ನ ಮಾಡ್ಕೊಂಡು ಮತ್ತೆ ನೇಪಾಳ ಮೊದಲಿನಂಗಾಗ್ಲಿ ಅಂತ ಹೇಳಿ ಕೆಲವೊಂದಷ್ಟು ಜಂಜಿಯ ಪ್ರೊಟೆಸ್ಟರ್ಸ್ ಏನಿದ್ದಾರೆ ಅವರು ಮತ್ತೆ ಎಲ್ಲದನ್ನು ಕೂಡ ಮೊದಲಿನ ತರ ಕ್ಲೀನ್ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾರೆ. ಇನಿಷಿಯಲ್ ಟೈಮ್ ನಲ್ಲಿ ಈ ಪ್ರೊಟೆಸ್ಟ್ ಒಂದು ಪೀಕ್ ಹಂತದಲ್ಲಿ ಇರುವಾಗ ಈ ಜಂಜಿಗಳು ಅಲ್ಲಿದ್ದಂತ ಶಾಪಿಂಗ್ ಮಾಲ್ಗಳನ್ನ ಮತ್ತೆ ದೊಡ್ಡ ದೊಡ್ಡ ಎಲೆಕ್ಟ್ರಿಕ್ ಶಾಪ್ ಗಳನ್ನ ನುಗ್ಗಿ ಅಲ್ಲಿರಂತ ಐಟಮ್ಗಳನ್ನೆಲ್ಲವನ್ನೂ ಕೂಡ ತಗೊಂಡೋಗಿದ್ರು. ಈಗ ಒಂದ್ ಸ್ವಲ್ಪ ಫೀಸ್ ಆಗಿ ಒಂದ್ ಸ್ವಲ್ಪ ಕಂಟ್ರೋಲಿಗೆ ಬಂದ್ಮೇಲೆ ಆ ಐಟಮ್ಗಳನ್ನ ಅವರೇ ವಾಪಸ್ ತಗೊಂಡ್ಬಂದು ಆ ಅಂಗಡಿಗಳಿಗೆ, ಆ ಶಾಪ್ಗಳಿಗೆ ರಿಟರ್ನ್ ಮಾಡ್ತಿರಂತ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದಾವೆ. ಸೊ ಯಾವುದೇ ದೇಶದಲ್ಲಿ ಪ್ರೊಟೆಸ್ಟ್ ಅನ್ನೋದು ಆಗೇ ಆಗುತ್ತೆ. ಅದಾದ್ಮೇಲೆ ಸಿಟಿಸನ್ಸ್ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅನ್ನೋದನ್ನು ಕೂಡ ಮ್ಯಾಟರ್ ಆಗುತ್ತೆ. ಇದೊಂದು ಹೊಸ ರೆವಲ್ಯೂಷನ್ ಅಂತಾನೆ ಹೇಳ್ಬೋದು ಈ ಯುವಕರ ಕಡೆಯಿಂದ. ಸದ್ಯದ ಮಟ್ಟಿಗೆ ಇರುವಂತ ಎಲ್ಲಾ ಇನ್ಫಾರ್ಮೇಶನ್ ಗಳನ್ನ ನಾವು ನಿಮ್ಗೆ ತಿಳಿಸ್ಕೊಟ್ಟಿದೀವಿ. ಇಫ್ ಇನ್ ಕೇಸ್ ಯಾವುದೇ ಇಂಪಾರ್ಟೆಂಟ್ ಅಪ್ಡೇಟ್ ಗಳು ಬಂದ್ರು ಕೂಡ ನಾವು ನಿಮ್ಗೆ ನೆಕ್ಸ್ಟ್ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ನೇಪಾಳದಲ್ಲಿ ಒಂದು ಶಾಂತಿ ಅನ್ನೋದು ಬರ್ಲಿ ಅಂತ ಹೇಳಿ ನಾವು ಕೇಳ್ಕೊಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಧನ್ಯವಾದ. Stand here with the dream of building a new Nepal, with a fire of hope and passion burning within me. But my heart is heavy because this dream seems to be slipping away. Rise and shine, futures of this upcoming imperial empire. I, Yavushka Raut.